ಒಂದೊಂದೇ ಮುಖವಾಡನ್ನು ಪರಿಚಯ ಮಾಡ್ತಾಯಿದ್ದೀನಿ, ಮತ್ತು ಹೇಗಿರ್ತಂತ ನೋಡಿ ಸ್ವಲ್ಪ. ಇದು ಕೊಕ್ಕರೆ ಮುಖವಾಡ ಹೀಗಿರ್ತದೆ. ಮುಖಕ್ಕೆ ಹಾಕ್ಕೊಂಡ್ರೆ ಈಗ ಕಾಣಿಸುತ್ತೆ. ನೆಕ್ಸ್ಟು ಇದು ಪಕ್ಷಿರಾಜದ ಮುಖವಾಡ ಹೀಗಿರುತ್ತೆ. ಇದು ಒಂದು ವಿಧವಾದ ಪಕ್ಷಿಯ ಮುಖವಾಡ ಹೇಗಿರುತ್ತೆ. ಒಂದು ನೆಕ್ಸ್ಟ್ ಆನೆಯ ಮುಖವಾಡ ಹೀಗಿದೆ. ಹೀಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನವಿಲು ಮುಖವಾಡ. ತಿರ್ಕೋ ಈ ಕಡೆ ಸ್ವಲ್ಪ ಹಂಗೆ. ಈಗ ನೋಡ್ರಿ ಗೊತ್ತಾಗುತ್ತೆ. ನೆಕ್ಸ್ಟ್ ಮುಂದೆ ಹೋಗಿ ಇನ್ನೊಂದು ಮುಖವಾಡ, ನವಿಲು ಮುಖವಾಡ. ಹೇಗೆ ಬೇಕಾದ್ರೂ ಮಾಡ್ಕೋಬೋದು ನಮ್ಮ ಐಡಿಯಾ ಮೇಲೆ. ನೆಕ್ಸ್ಟ್ ಈಗ ಜಿಂಕೆ ಮುಖವಾಡ ಹೇಗಿದೆ. ನೆಕ್ಸ್ಟ್ ಇದು ಎರೆಹುಳು ಮುಖವಾಡ ಹೀಗಿದೆ. ನೆಕ್ಸ್ಟ್ ಮುಂದೆ ಹೋಗು ಇದು ಕರಡಿಯ ಮುಖವಾಡ. ಹೀಗೆ ಮುಂದೆ ಹೋಗು. ನೆಕ್ಸ್ಟ್ ಇದು ಒಂದು ಪಕ್ಷಿಯ ಮುಖವಾಡನ ಪಕ್ಷಿಗಳಲ್ಲಿ ಬೇರೆ ಬೇರೆ ಥರ ಮಾಡಬಹುದು, ಗಮನಿಸಿ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ಮುಖವಾಡ ಪಕ್ಷಿಗಳಲ್ಲೇ. ಇದು ಹದ್ದಿನ ಮುಖವಾಡ ಥರ ಇದೆ, ರಣಹದ್ದು ಆ ಥರದ ಮುಖವಾಡನ ನಾವು ಮಾಡ್ಕೋಬೋದು. ನೆಕ್ಸ್ಟ್ ಇದು ಕೊಕ್ಕರೆಯ ಮುಖವಾಡ. ಈ ಥರದ ಬಣ್ಣದ ಥರ ಮಾಡಿಕೊಂಡ್ರೆ ಆಗ್ತದೆ, ಚೆನ್ನಾಗಿದೆ, ಗಮನಿಸಿ. ನೆಕ್ಸ್ಟ್ ಇದು ಆಮೆಯ ಮುಖವಾಡ. ಈ ರೀತಿ ಮಾಡ್ಕೋಬೋದು ಆಮೆಯ ಮುಖವಾಡ. ನೆಕ್ಸ್ಟ್ ಮುಂದೆ ಬಾಬಾ ಏನು ಬೇಡ. ಇದು ಮನುಷ್ಯನ ಮುಖವಾಡ ಥರ ಮಾಡ್ಕೋಬೋದು. ನೆಕ್ಸ್ಟ್ ಇದು ನಾಯಿಯ ಮುಖವಾಡ. ಡಿಫ್ರೆಂಟ್ ಆಗಿದೆ ನೋಡೋಕ್ಕೆ, ಮತ್ತು ಅದನ್ನು ಹಾಕ್ಕೊಂಡು ಅಭಿನಯಿಸಲಿಕ್ಕೂ ಭಾಳ ಚೆನ್ನಾಗಿದೆ. ಇದು ಸೊಳ್ಳೆಯ ಮುಖವಾಡ ಡಿಫ್ರೆಂಟ್ ಆಗಿದೆ. ಇದಕ್ಕೆ ಬಾಡಿ ಪೂರ್ತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಬಾಡಿ ಇದೆ, ಈಗ ಸದ್ಯಕ್ಕೆ ಮುಖವಾಡ ನೋಡಿ. ಇದು ಇಲಿಯ ಮುಖವಾಡ. ನೆಕ್ಸ್ಟ್ ಇದು ಒಂದು ಮರದ ಮುಖವಾಡ. ಮರವನ್ನು ಹೇಗೆ ನಾವು ಒಂದು ಯಾವುದೋ ನಾಟಕ ರೂಪದಲ್ಲಿ ಮಾಡೋದಂದರೆ ಮುಖವಾಡಲ್ಲಿ ಹಾಕಿ ಆಟ ಆಡ್ಬೋದು. ಇದೊಂದು ಪಕ್ಷಿ ಮುಖವಾಡ. ನೆಕ್ಸ್ಟ್ ಈ ಥರದ ಮುಖವಾಡಗಳನ್ನ ಹಾಕ್ಕೊಂಡು ಮಕ್ಕಳಿಗೆ ಅಭಿನಯಿಸ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಈಗ ಒಂದ್ಸರಿ ಎಲ್ಲರೂ ಹಿಂಗನ್ನೇ ನೋಡೋಣ. ಈಗ ನೋಡಿ, ಸಾಕು ಮಾಡಿ. ಇದು ನಮ್ಮ ನಲಿಕಲೆಯ ಮಕ್ಕಳ ಆಟ. ಸುಂದರವಾಗಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ.